ದೇಶಕ್ಕೆ ಆರ್ಥಿಕ ಬಿಕ್ಕಟ್ಟು ಪ್ರಧಾನಿ ನರೇಂದ್ರ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಿತ ಇಂಧನ, ಚಿನ್ನ ಕಡಿಮೆ ಖರೀದಿಯಿಂದ ಪರಿಸ್ಥಿತಿ ಸುಧಾರಣೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆರ್ಥಿಕ ತಜ್ಞ ರುದ್ರಮೂರ್ತಿ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಬಂದಿರುವಂತಹ ಬಿಕ್ಕಟ್ಟು ವಿಶ್ವಕ್ಕೆ ಬಂದಿರೋ ತೊಂದರೆ ಇದು. ಜನರು ಸ್ಪಂದಿಸಬೇಕು. ಈ ಸಂದರ್ಭದಲ್ಲಿ ಜನ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳಬೇಕು. ಡಾಲರ್ ಕಡಿಮೆ ಆಗಬೇಕು ಅಂದ್ರೆ ಆಮದು ಕಡಿಮೆ ಮಾಡಬೇಕು. ಹಾಗಾಗಿ ಪ್ರಧಾನಿ ಮೋದಿ ಅವರ ಸಲಹೆಯನ್ನ ಪಾಲಿಸಬೇಕು ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಆರ್ಥಿಕವಾಗಿ ಬಂದಿರುವಂತಹ ಬಿಕ್ಕಟ್ಟು ವಿಶ್ವಕ್ಕೆ ಎದುರಾಗಿರೋ ಸಮಸ್ಯೆ ಇದು. ಇಂತಹ ಸಂದರ್ಭದಲ್ಲಿ ಜನರ ಸ್ಪಂದನೆ ಅತ್ಯಗತ್ಯ. ಹಾಗಾಗಿ ಪ್ರಧಾನಿ ಮೋದಿ ಅವರ ಸಲಹೆಗೆ ದೇಶದ ಜನ ಸಹಕರಿಸಬೇಕು ಅಂತ ಆರ್ಥಿಕ ತಜ್ಞರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಆರ್ಥಿಕ ತಜ್ಞ ಆಗಿರುವಂತಹ ರುದ್ರಮೂರ್ತಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ತುಂಬ ಸಂಕಷ್ಟದಲ್ಲಿದೆ ದೇಶ. ಈ ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಬೇಕು ಅಂತಂದ್ರೆ ಏನು ಮಾಡಬೇಕು? ಜನರ ಮೇಲೆ ಎಷ್ಟು ಹೊರೆ ಇದೆ? ಇದು ಜನ ಏನು ಮಾಡಬೇಕಾಗತ್ತೆ ಅಂತ ನೋಡಿ. ಮೊದಲನೇದಾಗಿ ಮೋದಿ ಅವರು ರೀಸೆಂಟಾಗಿ ಏನು ಹೈದರಾಬಾದಲ್ಲಿ ಅವರ ಭಾಷಣದ ಮುಖಾಂತರ ಈ ಆಸ್ಟೆರಿಟಿ ಮೆಷರ್ಸ್ ಅಂತೀವಿ ಅಥವಾ ಸಲಹೆಗಳನ್ನು ಕೊಟ್ಟರು. ಅಂದರೆ ನೀವು ಚಿನ್ನದ ಬಳಕೆಯನ್ನು ಕಡಿಮೆ ಮಾಡಿ 1 ವರ್ಷದವರೆಗೂ ಮುಂದೂಡಿ, ಪೆಟ್ರೋಲ್ ಮತ್ತು ಡೀಸೆಲನ್ನು ಮಿತವಾಗಿ ಬಳಸಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ಗಳನ್ನು ಉಪಯೋಗಿಸಿ, ಫಾರಿನ್ ಟೂರ್ ಮತ್ತು ಟ್ರಾವೆಲ್ ಮಾಡಬೇಡಿ. ಇದೆಲ್ಲ ಮಾಡೋದ್ರಿಂದ ರೂಪಾಯಿನ ಮೌಲ್ಯ ಕುಸಿತ ಆಗುತ್ತೆ ಅಂತ ಹೇಳ್ತಾ ಬಂದರು. ಅದಾದ ನಂತರ ಏನು ಮಾಡಿದ್ರು ಅಂದರೆ ಆಮದು ಶುಲ್ಕ ಅಥವಾ ಇಂಪೋರ್ಟ್ ಡ್ಯೂಟಿ ಚಿನ್ನ ಬೆಳ್ಳಿ ಮೇಲೆ ಇದ್ದಂತಹ 6% 15% ಮಾಡಿದ್ರು. ಅವಾಗ ಏನಾಯಿತು, ಚಿನ್ನ ಬೆಳ್ಳಿ ರೇಟ್ಗಳೆಲ್ಲನೂ ಜಾಸ್ತಿ ಆಯಿತು. ಹತ್ತತ್ರ ಗ್ರಾಮ್ಗೆ ಚಿನ್ನ 1350 ರೂಪಾಯಿ ಏರಿಕೆ ಆದರೆ ಈ ಕಸ್ಟಮ್ ಡ್ಯೂಟಿಯಿಂದ ಬೆಳ್ಳಿ ಬೆಲೆಗಳಲ್ಲಿ ಹತ್ತತ್ರ 25,000 ಇಂದ 30,000 ರೂಪಾಯಿ ಪ್ರತಿ ಕೆಜಿಗೆ ಏರಿಕೆ ಆಯಿತು. ಆಗ ಇಂಡೈರೆಕ್ಟ್ ಆಗಿ ಜನ ಬೆಳ್ಳಿ ಚಿನ್ನ ಖರೀದಿಯನ್ನ ಕಡಿಮೆ ಮಾಡ್ತಾರೆ, ಯಾಕಂದ್ರೆ ಬೆಲೆ ಜಾಸ್ತಿ ಆಗುತ್ತೆ. ಅದರಿಂದ ಏನಾಯಿತು ಅಂದ್ರೆ ರೂಪಾಯಿನ ಮೌಲ್ಯದ ಕುಸಿತ ತಡೆಗಟ್ಟಬಹುದು ಅಂತ. ಈಗ ರೀಸೆಂಟ್ ಆಗಿ ನೆದರ್ಲ್ಯಾಂಡ್ಸ್ ಅಲ್ಲಿ ಏನ್ ಮಾತಾಡಿದ್ರು ಮೋದಿ ಅವರು, ಅಲ್ಲೇನ್ ಹೇಳಿದ್ರು ಅಂದ್ರೆ ಈ ಇಡೀ ದಶಕ ಏನಾಗಿದೆ, ಇಡೀ ವಿಶ್ವಕ್ಕೆ ಈ ದಶಕ ಖಂಡಿತವಾಗ್ಲೂ ಮಾರಕವಾಗಿದೆ. ಅಂದ್ರೆ ಕಳೆದ 10 ವರ್ಷ ನೀವು ತಗೊಳೋದಾದ್ರೆ, ಮೊದಲನೇದಾಗಿ ನಮಗೇನು ಕೋವಿಡ್ ಅನ್ನುವ ಹೆಮ್ಮಾರಿ ಬಂತು, ಅದರಿಂದ ನಾವು ಅಲ್ಲ ಇಡೀ ವಿಶ್ವವೇ ತತ್ತರಿಸಿ ಹೋಯಿತು. ಇನ್ಫ್ಯಾಕ್ಟ್ ಭಾರತ ದೇಶ ಕೋವಿಡ್ ಸಮಯದಲ್ಲಿ ಅದಾದ ನಂತರದ ಬಳಿಕದಲ್ಲೂ ಕೂಡ ಬೇಗ ಡೆವಲಪ್ ಆದಂತಹ ದೇಶ ಅಥವಾ ಚೇತರಿಕೆಯನ್ನ ಮುನ್ಸೂಚನೆಯಿಂದನೇ ಚೇತರಿಕೆಯನ್ನು ಕಂಡಂತಹ ದೇಶ ಯಾವುದು ಅಂದ್ರೆ ಭಾರತ. ಇವತ್ತು ಕೂಡ ಇಡೀ ವಿಶ್ವದಲ್ಲಿ 7% ಪ್ರಗತಿ ಗ್ರೋತ್ ರೇಟನ್ನು, ಹೈಯೆಸ್ಟ್ ಗ್ರೋತ್ ರೇಟನ್ನು ಇಂಡಿಯಾನೇ ಖಂಡಿತವಾಗ್ಲೂ ನೋಡ್ತಾ ಇರೋದು. ಇದು ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ಬಂದಿರುವಂತಹ ಬಿಕ್ಕಟ್ಟು. ಇದಕ್ಕೆ ಮೋದಿನೂ ಕಾರಣ ಅಲ್ಲ, ರಾಹುಲ್ ಗಾಂಧಿನೂ ಕಾರಣ ಅಲ್ಲ. ನಾವೇನು ತಿಳ್ಕೋಬೇಕು, ವಿಶ್ವಕ್ಕೆ ಇದು ಬಂದಿರುವ ತೊಂದರೆ. ಈ ಟೈಮಲ್ಲಿ ನಾವು ಭಾರತೀಯರು ಏನು ಮಾಡಬೇಕು, ಏನು ಮಾಡುವ ಮುಖಾಂತರ ನಮ್ಮ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸ್ಥಿರವಾಗಿಡ್ಕೋಬಹುದು, ಆ ಸೂಚನೆಗಳನ್ನು ಪ್ರಧಾನಮಂತ್ರಿಯವರು ಕೊಡ್ತಾನೆ ಬರ್ತಿದ್ದಾರೆ. ನಾವು ಸಿಂಪಲ್ ಆಗಿ ಏನು ಪಾಲನೆ ಮಾಡಬೇಕಿಂತ ಸಮಯದಲ್ಲಿ ಅಂದರೆ, ಎಲ್ಲೆಲ್ಲಿ ನಾವು ಪೆಟ್ರೋಲ್ ಡೀಸೆಲನ್ನು ಮಿತವಾಗಿ ಬಳಸ್ಬೋದು, ಎಲ್ಲೆಲ್ಲಿ ಪೆಟ್ರೋಲ್ ಡೀಸೆಲ್ ಪರ್ಯಾಯವಾಗಿ ಬೇರೆ ಆಲ್ಟರ್ನೇಟಿವ್ ಫ್ಯೂಯಲ್ ಅಂತ ಕರಿತೀವಿ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳಾಗಿರ್ಬೋದು ಅಥವಾ ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು, ಸೋಲಾರ್ ಬಳಕೆ ಆಗಿರ್ಬೋದು, ಬ್ಯಾಟ್ರಿಗಳ ಬಳಕೆ ಆಗಿರ್ಬೋದು, ಈ ಥರ ಎಲ್ಲೆಲ್ಲಿ ನಾವು ಆಲ್ಟರ್ನೇಟಿವ್ ಫ್ಯೂಯಲ್ ಪೆಟ್ರೋಲ್ ಡೀಸೆಲ್ ಬದಲಾಗಿ ಬೇರೆ ಏನು ಉಪಯೋಗಿಸ್ಬೋದು ಅದರ ಕಡೆ ಗಮನ ಕೊಡಬೇಕು. ಹತ್ತತ್ರ 100% ಚಿನ್ನವನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಸೊ ಚಿನ್ನ ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ಇದು ಎರಡನ್ನ ನಾವು ಒಟ್ಟಾರೆ ನೋಡೋದಾದ್ರೆ ನಮ್ಮ ಒಟ್ಟಾರೆ ಆಮದು ಅಥವಾ ಇಂಪೋರ್ಟ್ ಏನಿದೆ ಅದರಲ್ಲಿ ಹತ್ತತ್ರ 30ರಿಂದ 35% ಬರೀ ಕಚ್ಚಾ ತೈಲ ಇದೆ, ಹತ್ತತ್ರ 10% ಚಿನ್ನ ಇದೆ. ಅಂದ್ರೆ ಕಚ್ಚಾ ತೈಲ ಮತ್ತೆ ಚಿನ್ನ ಎರಡನ್ನ ಆ್ಯಡ್ ಮಾಡಿದ್ರೆ ಹತ್ತತ್ರ 40ರಿಂದ 50% ನಾವೇನು ಒಟ್ಟಾರೆ ಆಮದು ಮಾಡ್ತೀವಿ ಅದರಲ್ಲಿ ಬರೀ ಈ ಎರಡರ ಪಾಲು ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಕಂಪ್ಲೀಟ್ ಆಗಿ ಎಷ್ಟು ಕಡಿಮೆ ಚಿನ್ನವನ್ನು ಖರೀದಿ ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ವರ್ಷಕ್ಕೆ, ಅದೇ ರೀತಿ ಎಷ್ಟು ಮಿತವಾಗಿ ನಾವು ಪೆಟ್ರೋಲ್ ಡೀಸೆಲನ್ನು ಬಳಕೆ ಮಾಡ್ತೀವಿ ಮತ್ತು ಎಲ್ಲೆಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಸಾಧ್ಯವೋ ಅಲ್ಲೆಲ್ಲಿ ಬಳಕೆ ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ. ಇಂತಹ ಸಮಯದಲ್ಲಿ, ಯುದ್ಧ ನಡೀತಿರುವಂತಹ ಸಮಯದಲ್ಲಿ ಮುನ್ಸೂಚನೆಗಳನ್ನು ತಗೊಳೋದು ಒಳ್ಳೆಯದು. ಇದರಿಂದ ನಮಗೂ ಕೂಡ ಒಳ್ಳೆಯದು, ದೇಶಕ್ಕೂ ಕೂಡ ಒಳ್ಳೆಯದು ಅನ್ನುವ ಮಾತನ್ನ ಹೇಳ್ತೀನಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆಗೆ ಮಮತಾ ಮರ್ದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.